ಸೊ ಇವತ್ತಿನ ನಮ್ಮ ಯೋಗ ಎಪಿಸೋಡ್ ಬಂದು ಯೋಗ ಫಾರ್ ಬ್ಯಾಕ್ ಪೇನ್. ಬನ್ನಿ ಶುರು ಮಾಡೋಣ. ಆ್ಯಸ್ ಯೂಶುವಲ್, ಸಿಟ್ ಇನ್ ಎ ಕಂಫರ್ಟಬಲ್ ಪೊಸಿಷನ್. We'll relax and settle down the whole body. Relax all the facial muscles. Keep your both the hands in Chin Mudra. Take a deep inhale. Slow exhale. Breathe in and breathe out slowly. Relax the whole body. We'll start the session with the Omkara. Inhale. Slowly open back your eyes. So let's come back to practice Janu Shirsasana. So take your both the legs forward. We'll slowly start by taking the right leg inside. So ನಿಮ್ಮ ಎರಡು ಕಾಲು ಎಲ್ ಶೇಪ್ನಲ್ಲಿ ಇರಬೇಕು. ಓಕೆ, ಮೇಜರ್ ಮಿಸ್ಟೇಕ್ ಏನಂದರೆ ಈ ಆಸನದಲ್ಲಿ ರೈಟ್ ಲೆಗ್ ಅಥವಾ ಯಾವ ಲೆಗ್ ಬೆಂಡ್ ಆಗಿದೆಯೋ ಅದು ಇನ್ನೊಂದು ಕಾಲು ಕೆಳಗಡೆ ಇಟ್ಕೋತಾರೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ನಾವು. ಕಾಲು ಬಂದು ನಮ್ಮ ಫುಟ್ ಬಂದು ಇನ್ನೊಂದು ಕಾಲ್ದು ಸ್ಕಿನ್ ಅಥವಾ ಬಾರ್ಡರ್ ಆಫ್ ಯುವರ್ ಲೆಫ್ಟ್ ಲೆಗ್ನ ಟಚ್ ಆಗಬೇಕು. ಓಕೆ, ಸೊ ಕೀಪಿಂಗ್ ಯುವರ್ ಲೆಗ್ಸ್ ಇನ್ 7 shape. Slowly straighten your back. Inhale. Exhale. Slowly bend forward. Breathe slowly. So ರೂಲ್ಸ್ ಇಲ್ಲ ನೀವು ಕಾಲ್ ಎಂಡೆ ಹೋಲ್ಡ್ ಮಾಡಬೇಕಂತ. ಯು ಕ್ಯಾನ್ ಹೋಲ್ಡ್ ಎನಿವೇರ್ ಆನ್ ಯುವರ್ ಲೆಫ್ಟ್ ಲೆಗ್. ಬ್ರೀತ್ ಸ್ಲೋಲಿ. 1 2 3 4 and 5. Slowly inhale, come up. Exhale, come back to Samastiti. ಇದೇ ಸೇಮ್ ಆಸನನ ಲೆಫ್ಟ್ ಸೈಡು ಪ್ರಾಕ್ಟೀಸ್ ಮಾಡೋಣ. ಸೊ ಸೈಡಿಂದ ತೋರಿಸ್ತೀನಿ. ನಿಮ್ಮ ಬೆನ್ ಸ್ಟ್ರೈಟ್ ಆಗಬೇಕು. ಕೀಪ್ ಯುವರ್ ಲೆಫ್ಟ್ ಲೆಗ್ ಇನ್ ಎ ರೈಟ್ ಆ್ಯಂಗಲ್. 7 shape are your legs. Straighten your back. Ekam. Inhale. 2 exhale. Slowly bend forward. Hold the posture. ಸೊ ಆಸನದಲ್ಲಿರಬೇಕಾದ್ರೆ ಎಷ್ಟಾಗತ್ತೋ ಅಷ್ಟು ಉಸಿರಾಡಬೇಕು. ಡೀಪ್ ಬ್ರೀತಿಂಗ್. 1 2 3 4 and 5. Slowly inhale, come up. Exhale, come back to Samastiti. ಸೊ ಎಲ್ಲರಿಗೂ ಫುಲ್ ಫಾರ್ವರ್ಡ್ ಬೆಂಡ್ ಮಾಡೋಕ್ಕಾಗಲ್ಲ. ಬೇಸಿಕಲಿ ಬಿಗಿನರ್ಸ್ಗೆ ಪೂರ್ತಿ ಫಾರ್ವರ್ಡ್ ಬೆಂಡ್ ಮಾಡೋಕ್ಕೆ ಕಷ್ಟ ಆದರೆ ಪರವಾಗಿಲ್ಲ. ಈ ಆಸನನ ನೀವು ಹಾಫ್ ಕೂಡ ಹೋಲ್ಡ್ ಮಾಡ್ಬೋದು, ಇಲ್ಲೇ ಹೋಲ್ಡ್ ಮಾಡ್ಬೋದು. ಸೊ ಈ ಇಂಟೆನ್ಷನ್ ಏನಂದರೆ, ಈ ಆಸನದ ಏಮ್ ಏನಂತಂದರೆ ನಿಮ್ಮ ಬೆನ್ನನ್ನು ಸ್ಟ್ರೈಟ್ ಮಾಡೋದು. ನಾನು ಹೇಳ್ದಂಗೆ ಎಷ್ಟು ಪಾಸ್ಚರ್ಸ್ ನಾವು ಕರೆಕ್ಟ್ ಮಾಡ್ಕೊಂಡಿರಲ್ಲ, ಬ್ಯಾಡ್ ಪಾಸ್ಚರಲ್ಲಿ ನಿಂತಿರ್ತೀವಿ ಮತ್ತು ಕೂತ್ಕೋತೀವಿ. ಸೊ ಅದ್ರ ಮೇಲೆ ನಾವು ಗಮನ ಕೊಟ್ಟಿರಲ್ಲ. ಅದರಿಂದ ಈ ಆಸನ ಮಾಡೋದ್ರಿಂದ ನಿಮಗೆ ಬೆನ್ ಸ್ಟ್ರೈಟ್ ಆಗುತ್ತೆ. ಯುವರ್ ಬ್ಯಾಕ್ ಬಿಕಮ್ಸ್ ಸ್ಟ್ರೈಟ್ ಆ್ಯಂಡ್ ಯು ವಿಲ್ ಇಂಪ್ರೂವ್ ಯುವರ್ ಬಾಡಿ ಪಾಸ್ಚರ್ ಆಲ್ಸೋ.